ಮನಸ್ಸೆಲ್ಲವ ಮೀರಿ ಮುಂದೊಂದಿದೆ ದಾರಿ ಮಿತಿಯೇ ಪ್ರತಿದಿನ ಇರಲಿ ಕುತೂಹಲ ಆಕಾಶ ಕಣ್ಣಾಚೆಗೂ ಚಾಚಿದೆ ಇರುಳನ್ನು ಬೆಳಗಿಸಲು ಬೆಳಕಿಲ್ಲಿದೆ ಅಮೋಡ ಭೂಮಿಯ ಪ್ರೀತಿಗೆ ಮಳೆಯಾಗಿದೆ ನೀ ಅನುಭವಿಸು ಈ ಕ್ಷಣವನೇ ಕೊನೆಗೂ ಮಿಗಿಲಾದ ಸೊಗಸಿಲ್ಲಿದೆ ಸಿಗಬಹುದೇ ಖುಷಿಯೊಂದೇ ನೋವಿಲ್ಲದೆ ನಾಳೆ ಕೈಲಿರುವ ಈ ಕ್ಷಣವೇ ನೆನಪಾಗದೆ ನೀ ಅನುಸರಿಸು ಈ ಕ್ಷಣವನೇ ರಾತ್ರಿ ನಂಗೊಂದು ಕೆಟ್ಟ ಕನ್ಸು ಬಿದ್ದಿತ್ತು. ಏನ್ ದೆವ್ವ ಬಂದಿತ್ತಾ? ಅಲ್ಲ, ನೀನೇ ಬಂದಿದ್ದೆ. ಕಾಮಿಡಿ. ಕನ್ಸಲ್ಲಿ ನಾನು ನೀನು ತುಂಬಾ ಜಗಳ ಆಡ್ತಿದ್ವಿ. ನೀನಂತೂ ಕೋಪ ಮಾಡ್ಕೊಂಡು ಅದ್ಯಾವುದೋ ದೋಣಿ ಹತ್ತಿ ಹೋಗ್ತಾನೆ ಇದ್ದೆ. ನಾನು ದಡದಲ್ಲಿ ನಿಂತು ಅಳ್ತಾ ಇದ್ದೆ. ಎಷ್ಟು ಕೂಗಿದ್ರೂ ನೀನು ವಾಪಸ್ಸೇ ಬರಲಿಲ್ಲ. ನಾನು ಅಳೋದು ನೋಡಿ ಯಾರೋ ನನಗೆ ಸಮಾಧಾನ ಮಾಡ್ತಾ ಇದ್ರು. ನೋಡಿದ್ರೆ ಅದು ನೀನೇ ಆಗಿದ್ದೆ. ಹಾಗಾದ್ರೆ ದೋಣಿಲಿ ಹೋಗ್ತಾ ಇದ್ದಿದ್ಯಾರು? ಕನಸನ್ನ ಹೀಗೆಲ್ಲ ಕಾಣ್ಬೋದಾ? ನನಗೂ ವಿಚಿತ್ರವಾಗೆಲ್ಲ ಕನಸು ಬೀಳುತ್ತೆ. ಆದರೆ ಬೆಳಗ್ಗೆ ಎದ್ದು ನೋಡಿದ್ರೆ ಎಲ್ಲ ಮರ್ತೋಗಿರುತ್ತೆ. ಆದರೆ ನಾವಿಬ್ರು ಜಗಳಾಡೋದನ್ನ ಕಲ್ಪನೆ ಕೂಡ ಮಾಡಿಲ್ಲ. ನೀನು ಕನಸಲ್ಲಾದರೂ ಕಂಡಿದ್ಯಾ? ಸೂಪರ್. ಅದು ಸರಿ, ನಾವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಜಗಳ ಯಾಕಾಗುತ್ತೆ? ಮತ್ತೆ ನಿಜವಾದ ಪ್ರೀತಿ ಇರೋದು ಜಗಳದಲ್ಲೇ ತಾನೇ? ಹಾಂ, ನಿಂಗೇನೋ ಕೊಡೋದಿತ್ತು. ಇದೇನಿದು? ಈ ನದಿ ಹರಿದು ಕೊನೆಗೆ ಸಮುದ್ರನೇ ಯಾಕೆ ಸೇರುತ್ತೆ? ಸಮುದ್ರದ ಮೇಲಿರೋ ಪ್ರೀತಿಗ ನಾನು ಕೂಡ ಸಮುದ್ರನೇ ಹುಡ್ಕೊಂಡು ಹೊರಟಿದ್ದೀನಿ ನನ್ನ ಪ್ರೀತಿಗೋಸ್ಕರ. ಏನಿಲ್ಲ, ಸಡನ್ನಾಗಿ ಗಾಡಿ ಅಡ್ಡ ಬಂತು, ಸೈಡ್ಗೆ ಹೋಗ್ಬಿದ್ದೆ ಅಷ್ಟೇ. ಪಾಪ ಅವನೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತಾ. ಏನಿಲ್ಲ ಅಂತ ಹೇಳ್ತಾ ಇಲ್ವಾ? ಕೈ ಸ್ವಲ್ಪ ಉಳ್ಕಿದೆ ಅಷ್ಟೇ. ನಿಂಗೆ ಗಾಡಿ ಫೋಟೋ ಕಳಿಸಿ ತಪ್ಪು ಮಾಡಿದೆ ನಾನು. ಗಾಡಿ ಉಷ್ಟಾಗಿದೆ ಅಷ್ಟೇ, ನನಗೇನಾಗಿಲ್ಲ. ತಲೆ ಕೆಡ್ಸ್ಕೊಬೇಡ ನೀನು, ಸರಿನಾ? ಇಲ್ಲಿ ಯಾವುದು ಬಸ್ ಬೇರೆ ಬರ್ತಾ ಇಲ್ಲ. ಇರು, ಮಾಡ್ತೀನಿ. ಸರ್, ನಿಮ್ಮನ್ನೇ. ನನ್ನನ್ನ? ಇಲ್ಲಿರೋದು ನೀವು ಒಬ್ಬರೇ ತಾನೆ, ಬೇರೆ ಇನ್ಯಾರನ್ನು ಕರೆಯೋಕ್ಕಾಗುತ್ತೆ? ಅದು ಎಲ್ಲರೂ ನನ್ನ ಪೋಲಿ ಪೊರ್ಕೆ ಅಂತ ಕರೆದಿದ್ದೆ ಜಾಸ್ತಿ. ನೀವು ಸರ್ ಅಂದ್ರಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗೋದು. ಏನು ಹೇಳಿ? ಇಲ್ಲಿ ಮ್ಯಾಂಗ್ಳೂರ್ ಹೋಗೋ ಬಸ್ ಎಷ್ಟು ಗಂಟೆಗೆ ಬರುತ್ತೆ? ಬರಲ್ಲ ರೀ. ನಿಮಗೆ ಗೊತ್ತಿಲ್ವಾ, ಇವತ್ತು ಬಸ್ ಸ್ಟ್ರೈಕು. ಓ ಛೇ. ಸರ್, ಬೇರೆ ಯಾವ್ದಾದ್ರು ಪ್ರೈವೇಟ್ ವೆಹಿಕಲ್ ಬರುತ್ತಾ? ಪ್ರೈವೇಟ್ ವೆಹಿಕಲ್ ಯಾವುದು ಬರಲ್ಲ. ಪುತ್ತೂರ್ಗೆ ಹೋದ್ರೆ ಸಿಗ್ಬೋದು, ಇಲ್ಲ ಕಾರ ಬೈಕ್ ಕಟ್ಕೊಂಡು ಹೋಗ್ಬಿಡಿ. ಕೆಲವೊಂದ್ಸಲ ನಮ್ಮವ್ರನ್ನ ಕಾಣೋ ಖುಷಿಗೆ ಸರಿಯಾಗಿ ದಾರಿನೂ ನೋಡದೆ ಹೋಗ್ತಾ ಇರ್ತೀವಿ. ದಾರಿ ಸ್ವಲ್ಪ ಕಷ್ಟವಾಗಿದ್ರು ಪ್ರಯಾಣ ಮಾತ್ರ ಸುಖವಾಗೇ ಇರುತ್ತೆ. ಸರ್ 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 ಸರ್, ಮಂಗಳೂರು ತನಕ ಏನಾದರೂ ಹೋಗ್ತೀರಾ? ಇಲ್ಲ, ಮೂಡ್ಬಿದ್ರೆ ತನಕ ಹೋಗ್ತೇನೆ. ಪರವಾಗಿಲ್ಲ ಸರ್, ಅಲ್ಲಿವರೆಗೂ ಲಿಫ್ಟ್ ಕೊಡಿ ಸಾಕು. ಇದೆಂತದ ಕೈಯಲ್ಲಿ ಪಟ್ಟಿ? ಎಂತದ ಅಚಾತುರ್ಯ ಆದಂಗೆ ಕಾಣ್ತುಂಟು. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು, ಅದಕ್ಕೆ ಹಾಕಿರೋದು. ನಮ್ದೆ ಹತ್ತಿ.
ನೋಡಿದೀನಿ ಮಾರ. ಸೀರಿಯಲ್ ಅಲ್ಲಿ ಏನಾದ್ರು ಆಕ್ಟ್ ಮಾಡ್ತಿದ್ರಾ? ಇವತ್ತು ಬಸ್ ಸ್ಟ್ರೈಕ್ ಅಂತ ಗೊತ್ತಿಲ್ವಾ ಮಾರ? ಅದ್ ಯಾವ್ದು ಮೇಲೆ ಬಂದಿದ್ದು? ಬಸ್ ಸ್ಟ್ರೈಕ್ ಇದ್ರೇನಂತೆ, ನಿಮ್ಮಂತ ಆಪತ್ ಬಾಂಧವರು ಬರ್ತಾರೆ ಅನ್ನೋ ನಂಬಿಕೆ ಮೇಲೆ ಬಂದೆ. ನೀವೆಲ್ಲಿಂದ ಬರ್ತಾ ಇರೋದು? ನಾನು ಮೈಸೂರು, ನೀವು? ನಮ್ದು ಮೂಡ್ಬಿದ್ರೆ. ಮಡಿಕೇರಿಯಲ್ಲಿ ಕರಾವಳಿ ಮೆಸ್ ನಡೆಸ್ತಿದ್ದೀನಿ, ಗೊತ್ತಲ್ವಾ? ಹಾಂ, ನಡೆಸಿ. ನಿಮ್ಮ ಹೆಸರು? ನಮ್ಮ ಹೆಸರು ಅಭಿಮನ್ಯು ಅಂತ. ನಿಮ್ಮ ಹೆಸರು? ಕಿರಣ್ ಅಂತ. ನೀವೆಂತ ಮಾಡ್ತಿರೋದು? ನಾವು ಸುತ್ತಾಡೋದು. ಸುತ್ತಾಡೋದೊಂದು ಕೆಲಸವಾ? ಹೇಳ್ತೀನಿ, ಗಾಡಿ ಸ್ವಲ್ಪ ಸೈಡ್ಗೆ ಹಾಕಿ, ಅರ್ಜೆಂಟು. ಇಲ್ಲಿ ಬೇಡ, ಮುಂದೆ ಒಂದು ಅಡ್ಡ ರಸ್ತೆ ಇದೆ, ಅಲ್ಲೇ ಹಾಕ್ತೇನೆ. ಹಾಂ ಸರಿ ಆಯ್ತು, ಓಕೆ. ನೀವೇನೇನು ಮಾಡಿದ್ಕೆ? ನನಗೂ ಸಹ ಅರ್ಜೆಂಟ್ ಆಯ್ತು ನೋಡಿ. ಇವಾಗ ಹೇಳಿಯಲ್ಲ ನೀವೆಂತ ಮಾಡ್ತಿರೋದಂತ? ಲಾಗರ್. ನಾನು ಹೇಳಿದ್ನಲ್ಲ ಮಾರ್ಯ, ನಿಮ್ಮನ್ನೆಲ್ಲ ನೋಡಿದೀನಿ ಅಂತ. ಹಾ, ಇವಾಗ ನೆನಪಿಗೆ ಬಂತು. ಆ ಗುಹೆಯಲ್ಲಿ ಸಿಕ್ಕಿ ಬಿದ್ದು ಪರ್ದಾಡ್ ಈಚೆ ಬಂದಿದ್ದ ವಿಡಿಯೋ ತುಂಬಾ ವೈರಲ್ ಆಗಿತ್ತಲ್ಲ. ಅಂದ್ರೆ ಬಾರಿ ಧೈರ್ಯ ಮಾರ ನಿಮ್ಗೆ. ನಿಮ್ಮ ಹೆಸರು ಗೊತ್ತಿಲ್ಲ ಅಷ್ಟೇ, ಆದ್ರೆ ನಿಮ್ ಚಾನಲ್ ಬೆಲ್ ಬಟನ್ ಒತ್ತಿದ್ದೀನಿ. ಥ್ಯಾಂಕ್ಸ್. ಇರ್ಲಿ, ನಮ್ಮ ಹೋಟ್ಲಿಗೆ ಬಂದು ಒಂದು ಲಾಗ್ ಮಾಡಿಯಲ್ಲ, ನಮಗೂ ಹೆಲ್ಪ್ ಆಗ್ತದೆ. ಅದ್ರಲ್ಲಿ ಏನಿದೆ, ಮಾಡ್ಕೊಳ್ಳೋಣ. ಆದ್ರೆ ಬಿಲ್ ಕೇಳಂಗಿಲ್ಲ. ಅದ್ರಲ್ಲಿ ಎಂತ ಉಂಟು ಮಾರ್ಯ, ಬಾ ಮರೆ ಹೋಗುವ. ಸರಿ, ಹಾಗಾದ್ರೆ. ಒಂದ್ ಸ್ವಲ್ಪ ಇಳಿ ಮಾರ. ಓಕೆ. ಈ ಗಾಡಿ ಸರಿ ಇದೆಯಾ? ನೀವೀಗ ಕೇಳಿ ನಂಗೆ ಮಾಡೋ ದೊಡ್ಡ ಅವಮಾನ ಗೊತ್ತುಂಟಾ? ಇದು ನನ್ನ ಅಜ್ಜನ ಕಾಲದಿಂದ ರಿಪೇರಿಗೆ ಬಂದಿದ್ದಿಲ್ಲ. ಇನ್ನು ನಾನು ಗಾಡಿ ರಿಪೇರಿ ಬರೋ ಮುನ್ನವೇ ಗ್ಯಾರೇಜ್ಗೆ ಬಿಟ್ಟಿರ್ತೇನೆ. ಇದು ಗಾಡಿ ಎಲ್ಲ ಮಾರ್ಯ, ನನ್ನ ಅಜ್ಜ, ಗೊತ್ತುಂಟಾ? ಸಾರಿ. ಎಂತ ಆಯ್ತಾ ಇದು? ನಮ್ಮ ಜೊತೆ ಸೇರಿ ಪೆಟ್ರೋಲ್ ಹೊರಗಾಗ್ತಾ ಹೇಗೆ ಮಾರ್ಯ? ಪೆಟ್ರೋಲ್ ಉಂಟು, ಸಾವು. ಎಂತ ಆಯ್ತು? ಎಂತ ಮಾರ್ಯ? ಏನಾಯ್ತು ಇದಕ್ಕೆ? ಎಂತ ಮಾರ್ರೆ, ನಿಮ್ಮ ಅಜ್ಜನ ಆಯಸ್ಸು ಮುಗಿತಾ ಹೇಗೆ? ಹಾ, ತಮಾಷೆ ಮಾಡ್ದೆ ಮಾರ್ರೆ. ತಮಾಷೆ ಮುಂದೆ ತಳ್ಳುವ, ಗೊತ್ತಾಗ್ತದೆ. ತಳ್ಳು ಮರೆ, ತಳ್ಳು ತಳ್ಳು ತಳ್ಳು. ಬಸ್ ಇದ್ದಿದ್ರೆ ಇಷ್ಟೊತ್ತಿಗೆ ಅರ್ಧ ದಾರಿ ತಲುಪ್ತಿದ್ರಿ ಅಲ್ಲ. ಆರಾಮಾಗಿ ತಲುಪ್ತಾ ಇದ್ದೆ. ನನ್ನ ಗಾಡಿ ತುಂಬಾ ಸಲ ಕೆಟ್ಟಿದ್ದುಂಟು, ಆದ್ರೆ ಇದೇ ಫಸ್ಟ್ ಟೈಮ್ ಈ ತರ ತಳ್ತಾ ಇರೋದು. ಹೌದಾ? ಹಾ. ಯೂಟ್ಯೂಬಲ್ಲಿ ಹೇಗೆ ದುಡ್ಡು ಬರೋದು? ಜಾಸ್ತಿ ನೋಡಿದ್ರೆ ಅಲ್ಲ. ನಿಮ್ದೇ ಸರಿ ಮಾರೆ, ಸುತ್ತೋದು ಸುತ್ತಿ ಬಿಟ್ಟಿಯಾಗೆಲ್ಲ ತಿನ್ಬೋದು. ಹಾ, ಏನಂದ್ರಿ? ಅಲ್ಲ, ನಿಮ್ಮಿಂದ ಅವ್ರಿಗೆ ಅಲ್ಲ ಪ್ರಮೋಷನ್. ಹಾ, ಇದೊಂದು 70 ಡೌನ್ ಹೇಳಿದ್ರೆ ಈಸಿ ಆಗ್ತದೆ ತಳ್ಳಿಕ್ಕೆ. ಹಾ, ಸರಿ ಆಯ್ತು. ಇನ್ನು ನನ್ನ ಕೈಲಿ ತಳ್ಳಿಕ್ಕೆ ಆಗಲ್ಲ ಮಾರೆ, ಗ್ಯಾರೇಜ್ ಇನ್ನು ತುಂಬಾ ದೂರ ಉಂಟು. ಮತ್ತೀಗ ಏನ್ ಮಾಡೋದು? ಗುಂಡ ಇರಬೇಕಾರೆ ಯಾಕೆ ಟೆನ್ಷನ್? ಅಲ್ಲ ಗುಂಡ, ಇಲ್ಲಿ ನನ್ನ ಗಾಡಿ ಕಟ್ಟಿ ನಿಂತಾಯ್ತಾ? ಲೊಕೇಶನ್ ಕಳಿಸಿ ನೋಡ. ಎಲ್ಲ ಸಾರ್ ಇಲ್ಲೇ ಬರ್ತಾ ಇದೀನಿ ನೋಡಿ ಸಾರ್. ಹಾ, ಇಲ್ಲೇ ಬಂದೆ.
ಇವನೇ ಸೆಂಟರ್ ಸ್ಟ್ಯಾಂಡ್ ಹಾಕಿ ಓಡಿಸ್ತಾನೋ ಹೆಂಗೆ? ಅವಾಗ್ಲಿಂದ ಅಲ್ಲೇ ಅವನೇ. ಇವನಿಗೆ ಹೇಗೆ ಗೊತ್ತಾಯ್ತು ನನ್ನ ಗಾಡಿ ಕೆಟ್ಟಿ ನಿಂತದ್ದು? ಏನ್ ಸಾರ್ ಆರಾಮಾ? ಎಂತದ ನಿನ್ನ ಅವಸ್ಥೆ? ಫಸ್ಟ್ ನಿನ್ ಗಾಡಿ ರೆಡಿ ಮಾಡ್ಸ. ನಾನು ಟ್ರೈ ಮಾಡಿದೆ, ಆದ್ರೂ ಆಗ್ಲಿಲ್ಲ. ಒಂದೊಳ್ಳೆ ಕಡೆ ತೋರಿಸ್ಬೇಕು. ಮತ್ ನನ್ ಗಾಡಿ ಹೆಂಗ ರೆಡಿ ಮಾಡ್ತೀಯ ಬ್ಯಾವರ್ಸಿ? ಹೋಣ ಆ ಥರ ದೊಡ್ಡ ಗಾಡಿಗಳು ರೆಡಿ ಮಾಡೋದು, ಈ ಥರ ಚಿಕ್ಕ ಗಾಡಿಗಳೆಲ್ಲ ನಂಗೆ ಮಾಡಕ್ ಬರಲ್ಲ. ಏನು ಪ್ರತಿ ವಾರ ನಿಮ್ ಗಾಡಿ ನಾನ್ ತಾನೇ ರೆಡಿ ಮಾಡೋದು? ಹೂವನೇ ಎಂತದು ಹೂ ಅನ್ನೋದು? ನಿಜ ಹೇಳು, ನೀನ್ ನನ್ ಗಾಡಿನ ತಾನೇ ರಿಪೇರಿ ಮಾಡಿ ಕಲ್ತಿದ್ದ ಅಂತ. ಅದ್ಯಾಕ್ ಮರ್ಯ, ನಿನ್ ಗ್ಯಾರೇಜ್ ಅಕ್ಕಪಕ್ಕನೆ ಬಂದ್ ಗಾಡಿ ನಿಲ್ತದಲ್ಲ. ಇವಾಗ ಗಾಡಿಲಿ ಹೋಗ್ತಾ ಬಾರ್ ಕಂಡ್ರೆ ನಿಮ್ ಬಾಡಿ ಗಾಡಿನ ಎಳಿಯುತ್ತೆ, ಹಂಗೆ ಗಾಡಿ ಗ್ಯಾರೇಜ್ ಕಂಡ್ರೆ ನಿಮ್ ಬಾಡಿನ ಎಳಿಯುತ್ತೆ ಅಷ್ಟೇ. ಹೂವನೇ ನೀನ್ ಹೇಳದ್ರಲ್ಲಿ ಎಂತ ಲಾಜಿಕ್ ಉಂಟು? ಲಾಜಿಕ್ ಇದೆಯಾ ಇಲ್ವಾ? ನನ್ನ ಕೆಲ್ಸದ ಬಗ್ಗೆ ಚಿಪ್ಪ ಮಾತಾಡ್ಬೇಡಿ. ಡಿಪ್ಲೊಮಾ ಆಟೋಮೊಬೈಲ್ ಮಾಡಿದ್ದೀನಿ ನಾನು. ಏನೇಳೆ ಡಿಪ್ಲೊಮಾ ಆಟೋಮೊಬೈಲ್ ಮಾಡಿದ್ದೀನಿ. ಮೊಬೈಲ್ ರಿಪೇರಿ ಮಾಡೋದ್ ಕಲ್ತು ಗಾಡಿಯಾಗ ರೆಡಿ ಮಾಡ್ತೀಯಾ? ಆಟೋಮೊಬೈಲ್ ಅಂದ್ರೆ ಮೊಬೈಲ್ ರಿಪೇರ್ ಮಾಡೋದಲ್ಲ. 1 ಅವರ್ ಬಿಟ್ಕೊಂಡ್ ಬನ್ನಿ, ಇಲ್ಲ ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬನ್ನಿ, ಅಷ್ಟೊಂದು ಗೊತ್ತಿ ಕಾಣಿಸ್ತೀನಿ. 1 ಅವರ್ ಎಂತಕೋ? ಹೂವನೇ ಅಷ್ಟೇ. ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಪ್ಲೇಸ್ ಏನಾದ್ರು ಇದೆಯಾ ನೋಡಕ್ಕೆ? ನನಗೆ ಈ ರೋಡ್ ಬಿಟ್ರೆ ಎಂತ ಸಹ ಗೊತ್ತಿಲ್ಲ. ನಾನಿಲ್ವಾ ಸರ್ ಹೇಳಕ್ಕೆ? ನೀವು ಲಾಗರಲ್ವಾ? ನೀವು ವಿಡಿಯೋಸ್ ತುಂಬ ನೋಡ್ತಿರ್ತೀನಿ. ಸಾರಿ, ಅಭಿಮಾನ ಮನ್ಸಲ್ಲಿದೆ, ಎಕ್ಸಾಕ್ಟ್ ಆಗಲ್ಲ. ಥ್ಯಾಂಕ್ ಯು. ಹಿಂಗೆ ಸ್ಟ್ರೈಟ್ ಹೋಗಿ 1 ಲೆಫ್ಟು 1 ರೈಟು 1 ಡೌನ್ ಇಲ್ಲಿದೆ, ಪ್ಲೇಸ್ ಸಿಗುತ್ತೆ. ನೋಡ್ಬೇಕು ನೀವು. ಹೌದಾ? ನೋಡಕ್ಕೆ ತಾನೇ ಕೇಳ್ತಿರೋದು, ಅಧಿಕ ಪ್ರಸಂಗಿ. ರೆಡಿ ಮಾಡ. ಮುಂದೆ ಒಂದು ಟೀ ಅಂಗಡಿ ಉಂಟು ಮಾರ, ಅಲ್ಲಿ ಟೀ ಕುಡ್ದು ಹೋಗುವಲ್ಲ. ಅಲ್ಲ, ಫಸ್ಟ್ ಆ ಪ್ಲೇಸ್ ಹತ್ರ ಹೋಗೋಣ. ಇಲ್ಲೆಂತ ಉಂಟು ಮಾರ? ಟೀ ಅಂಗಡಿಗೆ ಹೋಗಿ ಟೀ ಕುಡಿದ್ರೆ ದಮ್ ಹೇಳಿದ್ರೆ ಹೋಗೋ ಜೊತೆ ನಮ್ಮ ಪ್ರಾಬ್ಲಮ್ ಸಹ ಆಚೆ ಬರ್ತದೆ. ಇಲ್ಲೆಂತ ಉಂಟು ಫೀಲ್ ಮಾಡೋದಿಕ್ಕೆ? ನೋಡಿ ಅಭಿಮನ್ಯವರೇ, ಎಂಜಾಯ್ ಮಾಡೋಣ ನರ್ಕಕ್ಕೆ ತಗೊಂಡೋಗ್ಬಿಟ್ರು ಖುಷಿಯಾಗಿರ್ತಾರೆ. ನಿಮ್ಮಂತನ ಸರ್ಗಕ್ಕೆ ತಗೊಂಡೋಗ್ಬಿಟ್ರು ಸರ್, ನಾವು ಸಹ ನರ್ಕದಲ್ಲಿ ಸ್ವರ್ಗ ಕಾಣೋರು ಸರ್. ಈ MRP ಬಾರಲ್ಲ ಸ್ಟ್ಯಾಂಡಿಂಗಲ್ಲಿ ಎಣ್ಣೆ ಹೊಡೆದಿಲ್ಲ ಅಂತ ಕಾಣ್ತದೆ. ಸರಿ, ನೀವೆಂತಕ್ಕೆ ಮಂಗಳೂರಿಗೆ ಹೋಗ್ತಿರೋದು? ನಮ್ಮ ಹುಡುಗಿನ ಮೀಟ್ ಮಾಡಕ್ಕೆ. ಹುಡುಗಿ ಲಾಗರಿಂದ ಒಂದು ದೊಡ್ಡ ಲವ್ ಸ್ಟೋರಿ ಇದ್ದಂಗೆ ಕಾಣ್ತಾ ಉಂಟು. ನಿಮ್ಮ ಮನ್ಸಿಗೆ ಹಗುರ ಆಗಂಗಿದ್ರೆ ಹೇಳಿ ಅಲ್ಲ, ಕೇಳುವ. ಹೇಳಿದ್ರೆ ಅಂತ ಸ್ಟೋರಿ ತಗೊಂಡು ಮೂವಿ ಮಾಡ್ತೀರಾ? ನಿಮ್ಮ ಹತ್ರ ಕ್ಯಾಮ್ರಾ ಉಂಟಲ್ಲ, ಹೇಳಿ ಮರ್ಯಾ ತೆಗಿಯುವ. ಹೇಳುವ. ಒಂದಿನ ಸಮುದ್ರ ದಂಡೆ ಮೇಲೆ ನಿಂತು ಬರೋ ಅಲೆಗಳನ್ನ ನೋಡ್ತಾ ನಿಂತಿದ್ದೆ. ಅಲೆಗಳ ಶಬ್ದ ಕಮ್ಮಿ ಆಗ್ತಿದ್ದಂಗೆ ಒಂದು ನಗೋ ಸೌಂಡ್ ಬಂತು. ಸಾಗರದ ಅಂಚಲೊಂದು ಮಿಂಚು ಮೂಡಿದೆ, ಕೈ ಬೀಸಿದೆ. ನೋಡಿದ್ಮೇಲೆ ಅನಿಸ್ತು, ಬದುಕಿದ್ರೆ ಜೀವನ ಪೂರ್ತಿಯ ನಗುವಿನ ಜೊತೆಲೆ ಬದುಕಬೇಕು ಅಂತ. ಬಡಿಯುತ್ತಿದೆ. ಅವಳ ಖುಷಿ ನೋಡಿ ಅಲೆಗಳು ಕೂಡ ಅವಳ ಕಾಲಿಗೆ ಅಪ್ಪಳಿಸ್ತಾ ಇತ್ತು. ಇನ್ನು ಸೂರ್ಯ ಅವಳನ್ನ ನೋಡಿ ಮುಳುಗೋದೇ ಮರ್ತಿದ್ದ. ಇದು ತುಂಬಾ ಜಾಸ್ತಿ ಆಯ್ತು ಮಾರ್ಯ, ಆದ್ರೂ ಕೇಳಲಿಕ್ಕೆ ಚಂದಾಗುಂಟು. ಹೋಗಿ ಮಾತಾಡ್ಸಿದ್ರ? ಎಲ್ಲಿ? ಇವಾಗ ನೀನು ಹೆಂಗೆ ನಮ್ಮ ಸ್ಟೋರಿ ಹೇಳ್ಬೇಕಾದ್ರೆ ಅಡ್ಡಿ ಮಾಡ್ದು, ಅವತ್ತು ಅವಳನ್ನ ನೋಡ್ಬೇಕಾದ್ರೆ ನಮ್ಮ ಬಜಾರಿ ಕಾಲ್ ಮಾಡಿದ್ದು. ಹಲೋ, ಹೇಳೆ ಬಜಾರಿ. ಅದು ಹಂಗಲ್ಲ ಕಣೆ, ನಿಂಗೆ ಹೇಳ್ತಿರೋದು ಅರ್ಥ ಆಗ್ತಾ ಇಲ್ವಾ? ಅವಳ ಜೊತೆ ಮಾತಾಡ್ತಾ ಮಾತಾಡ್ತಾ ಕಣ್ ದಿಕ್ ತಪ್ಪಿಸ್ತು. ಮತ್ತೆ ತಿರುಗಿ ನೋಡಿದ್ರೆ ಅವಳು ಇರಲಿಲ್ಲ. ನಿಂಗೆ ಬೈದ್ರೆ ಕೋಪ ಮಾಡ್ಕೋತೀಯಾ? ಹಂಗಾರೆ ಮೊದಲು ಫೋನ್ ಕಟ್ ಮಾಡು. ಯೂಟ್ಯೂಬಲ್ಲಿ ಬರೋ 5 ಸೆಕೆಂಡ್ ಆ್ಯಡ್ ಥರ ಬಂದೋಗ್ಬಿಟ್ಲು.
ಹೇಳೆ ಬಾಜಾರಿ. ಏನೋ ಮಾಡ್ತಿದ್ಯಾ? ಮೊನ್ನೆ ಲಾಗ್ ಶೂಟ್ ಮಾಡಿದ್ನಲ್ಲ, ಅದನ್ನ ಎಡಿಟ್ ಮಾಡ್ತಾ ಇದ್ದೆ. ಮತ್ತೆ ಏನು ಸಮಾಚಾರ? ನಾಳೆ ಫ್ರೀ ಇದೆಯಾ? ನಾಳೆನಾ? ಯಾಕೆ? ಅದು ನಿನ್ ಫ್ಯಾನ್ ಒಬ್ರು ಮೀಟ್ ಆಗ್ಬೇಕಂತಪ್ಪ. ಏಯ್ ಸರಿಯಾಗಿ ಹೇಳು. ನನ್ನ ಚೈಲ್ಡ್ಹುಡ್ ಫ್ರೆಂಡು ನಿನ್ ಫ್ಯಾನ್ ಅಂತ ಕಣೋ. ಕಾಗೆ ಆರಿಸ್ತಾ ಇಲ್ಲ ತಾನೆ? ನಿನಗೆ ಯಾಕೋ, ನಾಳೆ ಸಿಗೋ ಗೊತ್ತಾಗತ್ತೆ. ಸರಿ, ಎಲ್ಲಿ? ನಮ್ಮ ಮಾಮೂಲಿ ಜಾಗ, ಕೆಫೆ. ಸರಿ ಆಯ್ತು, ಇಡು. ಅವತ್ತು ಮೀಟ್ ಮಾಡೋ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಯಾರನ್ನು ಮೀಟ್ ಮಾಡ್ತೀನಿ ಅನ್ನೋ ಎಕ್ಸೈಟ್ಮೆಂಟು ಇರಲಿಲ್ಲ. ಅಂದಮೇಲೆ ಬರೋ ಹುಡುಗಿ ಹೀರೋಯಿನ್ ಆಗಿರ್ತಾಳಲ್ವಾ? ಕರೆಕ್ಟ್ ಅಲ್ಲ? ಓ, ಎಂಥ ಟ್ವಿಸ್ಟ್ ಕಂಡಿಡ್ಬಿಟ್ಟೆ ಗುರು. ಕೊಡ್ಸುವ ಏನಾದರೂ. ಸುಮ್ಮನೆ ಕತೆ ಕೇಳು. ಅಂತೂ ಇನ್ವಿಟೇಷನ್ ಕೊಟ್ಟು ಮದುವೆ ಹುಡುಗಿನೇ ಮಂಟಪಕ್ಕೆ ಲೇಟಾಗಿ ಬರೋ ಥರ ನಿಧಾನಕ್ಕೆ ಬಂದ್ಲು. ಹಾಯ್ ಹಾಯ್. ಬಾ. ಅವಳಿಂದ ಹೀರೋಯಿನ್ ಎಂಟ್ರಿ ನೋಡಿ ನನ್ನ ಕಣ್ಗಳನ್ನ ನಾನೇ ನಂಬಕ್ಕಾಗಲಿಲ್ಲ. ತುಂಬಾ ಹೊತ್ತಾಯ್ತೇನು ಬಂದು? ಪಕ್ಕದಲ್ಲೇ ಹೊಸ್ದಾಗಿ ಶಾಪ್ ಓಪನ್ ಆಗಿದೆ, ನೋಡ್ದಾ? ನಾನು ಬಂದಾಗಷ್ಟೇ ಇಬ್ರು ಇಂಜಿನಿಯರ್ಸ್ ಖಾಲಿ ಸೈಟಲ್ಲಿ ನಿಂತು ಪ್ಲಾನ್ ಮಾಡ್ತಾ ಇದ್ರು. ತರ್ಲೆ. ಇವಳು ನನ್ನ ಫ್ರೆಂಡ್ ನೇಹ. ಹಾಯ್. ಹಾಯ್. ಬನ್ನಿ ಕೂತ್ಕೊಳ್ಳಿ. ಕಮ್. ನಿನ್ಗೇನಾದ್ರೂ ಬೇಕಾದ್ರೆ ತಗೋ, ಹಂಗೆ ಇವ್ರಿಗೂ ಹೇಳು. ನನಗೆ ಲೆಮನ್ ಜ್ಯೂಸ್ ಸಾಕು. ನಿನಗೆ? ನನಗೂ ಲೆಮನ್ ಜ್ಯೂಸೇ ಸಾಕು, ಬಟ್ ವಿದೌಟ್ ಶುಗರ್. ನೀನೇನು ತಗೊಳಲ್ವೇನೋ? ಏ ಕಾಣಿಸ್ತಾ ಇಲ್ವಾ ಇಲ್ಲಿ? ಬೆಳಗಿಂದ ತಿಂದು ತಿಂದು ಸಾಕಾಗೋಯ್ತು. ನೀವು ಬರೋ ಸ್ವಲ್ಪ ಲೇಟ್ ಆಗಿದ್ರು ಈ ಕೆಫೆ ಮೇಲಿರೋ ಲೋನ್ ಎಲ್ಲ ತೀರೋಗಿರೋದು. ಸಾರಿ, ನಿಮ್ಮ ಹೆಸರು ಮರ್ತೆ. ನೇಹ. ನೀವು ಮೈಸೂರೇನಾ? ಅಲ್ಲ, ಮಂಗಳೂರು. ಏಯ್, ನಿನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂದಲ್ಲ ನೀನು? ಹಾ, ನಮ್ಮ ಮನೆ ಪಕ್ಕನೇ ಅವ್ರ ಅಜ್ಜಿ ಮನೆ ಇದ್ದಿದ್ದು. ಪ್ರತಿ ಸಮ್ಮರ್ ಹಾಲಿಡೇಸ್ಗೂ ಬರ್ತಿದ್ಲು. ಇಬ್ರು ಆಟಾಡ್ಕೊಂಡೇ ಬೆಳೆದಿದ್ದು. ಈಗ್ಲೂ ಕೂಡ 10 days ರಜಾ ಇದೆ ಅಂತ ಬಂದಿದ್ದಾಳೆ. ನಿನ್ ಜೊತೆ ಏನೋ ಮಾತಾಡ್ಬೇಕಂತೆ. ನೇಹಾ. ನೀವು ತುಂಬ ಚೆನ್ನಾಗಿ ವ್ಲಾಗ್ಸ್ ಮಾಡ್ತೀರಾ. ನಿಮ್ಮ ವಿಡಿಯೋಸ್ ಎಲ್ಲಾನು ನೋಡಿದ್ದೀನಿ. ಲಾಸ್ಟ್ ಟೈಮ್ ಮಂಗಳೂರಲ್ಲಿ ನಿಮ್ಮನ್ನು ನೋಡಿದ್ದೆ, ಆದರೆ ಮಾತಾಡ್ಸೋಕ್ಕಾಗಿರಲಿಲ್ಲ. ಹೌದಾ? ಎಲ್ಲಿ? ಅವತ್ತು ನೀವು ಸೋಮೇಶ್ವರ ಬೀಚಿಗೆ ಬಂದಿದ್ರಿ. ನಾನು ಅಲ್ಲೇ ಇದ್ದೆ. ನಿಮ್ಮನ್ನು ಮಾತಾಡ್ಸೋಣ ಅನ್ನೋಷ್ಟರಲ್ಲಿ ನನ್ನ ಫ್ರೆಂಡ್ ಬಂದು ನನ್ನ ಕರ್ಕೊಂಡು ಹೋಗ್ಬಿಟ್ಲು. ನಮ್ಮೂರಿಗೆ ಬಂದು ಮಾತಾಡ್ಸೋಕ್ಕಾಗಿಲ್ಲ ಅಂತ ತುಂಬ ಫೀಲ್ ಆಗಿತ್ತು. ಹೇ, ಇಟ್ಸ್ ಓಕೆ, ಪರವಾಗಿಲ್ಲ. ಈಗ ಸಿಕ್ಕಿದ್ದೀನಲ್ಲ. ಮತ್ತಿನ್ನೇನು, ಕನ್ಸಲ್ ಕಾಡಿದ ಹುಡುಗಿ ಕಣ್ಣೆದ್ರಿಗೆ ಬಂದರೆ ಲವ್ ಆಗದೆ ಇರುತ್ತಾ? ಅವತ್ತು ಅವಳನ್ನ ಇಂಪ್ರೆಸ್ ಮಾಡಬೇಕು ಅಂತ ಅದೇನೇನು ಮಾತಾಡಿದ್ನೋ ನನಗೆ ಗೊತ್ತಿಲ್ಲ. ಅದಾದಮೇಲೆ 1 ವಾರ ಅವಳು ಮೈಸೂರಿನಲ್ಲೇ ಇದ್ಲು. ಅದೇ ಕೆಫೆ, ಅದೇ ಟೇಬಲ್ಲು, ಅದೇ ಮಾತುಗಳು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಅದಕ್ಕಿಂತ ಜಾಸ್ತಿ ಟೈಮ್ ಬೇಕಾಗಿಲ್ಲ ಅನ್ಸುತ್ತೆ. ಈ ಮೌನಕ್ಕೆ ಒಂದು ಧ್ವನಿ ಸೇರಿದೆ, ಈ ಹೃದಯವು ಅದಕ್ಕೆ ತಾಳ ಹಾಕಿದೆ. ಈ ಕವನಕ್ಕೆ ಒಂದು ರಾಗ ಸೇರಿದೆ, ಈ ಸಮಯವು ಏಕೋ ಬಿರುಸಾಗಿದೆ. ಈ ಪ್ರೀತಿಯು ಹಸಿಯಾಗಿದೆ, ಅಲೆಗಳಂತೆ ಮೂಡಿ ಬಂದು ಮನವ ಸೇರಿದೆ. ವಿಷಯ ಏನಂದ್ರೆ, ನಾವು ಮೀಟ್ ಆದಾಗಿಂದ ನಾನು ನಿಮಗೆ ಹಾಯ್ ಅನ್ನೋದು, ನೀವು ನನಗೆ ಹಲೋ ಅನ್ನೋದು, ಇಬ್ರು ಜೊತೆಲೆ ಕಾಫಿ ಕುಡಿಯೋಕೆ ಹೋಗೋದು, ನಾನು ನಿಮ್ಮನ್ನ ಇಂಪ್ರೆಸ್ ಮಾಡೋಕ್ಕೆ ನಾನೇನೋ ಕಾಮಿಡಿ ಮಾಡೋದು, ನಿಮಗೆ ನಗು ಬರ್ದಿರೋ ನೀವು ಬಲವಂತವಾಗಿ ನಗೋದು, ಇದೆಲ್ಲ ನಂಗೆ ಒಂಥರ ಆರ್ಟಿಫಿಷಿಯಲ್ ಅನ್ನಿಸ್ತಾ ಇದೆ. ಅಲ್ಲ, ನಾನು ಯಾಕೆ ನಿಮ್ಮನ್ನು ಇಂಪ್ರೆಸ್ ಮಾಡ್ತಾ ಇದ್ದೀನಿ? ನಾವಿಬ್ರು ಯಾಕೆ ಹಿಂಗೆ ಮೀಟ್ ಆಗ್ತಾ ಇದ್ದೀವಿ? ಅದು ಸರಿ, ನಾನು ನಿಮಗೇನಾಗಬೇಕು? ಈ ಎಲ್ಲ ಪ್ರಶ್ನೆಗಳಿಗೂ ರಾತ್ರಿಯಿಂದ ಉತ್ತರ ಹುಡುಕ್ತಾ ಇದ್ದೀನಿ. ನಿಮ್ಗೇನಾದರೂ ಗೊತ್ತಾ? ಐ ಲವ್ ಯು. ಆಶ್ಚರ್ಯ ಪಡೋದೇನಿಲ್ಲ, ಇದೇ ಉತ್ತರ ಬರುತ್ತೆ ಅಂತ ಗೊತ್ತಿತ್ತು. ಅದಾದಮೇಲೆ
ಅವಳು ನನ್ನ ನೋಡೋಕ್ಕೆ ಬರೋದು, ನಾನು ಅವಳನ್ನ ನೋಡೋಕ್ಕೆ ಹೋಗೋದು. 2 ವರ್ಷ ಹೋಗಿದ್ದೇ ಗೊತ್ತಾಗಲಿಲ್ಲ. ಒಂಥರ ಲೈಫ್ ಚೆನ್ನಾಗಿತ್ತು. ಮನುಷ್ಯ ಯಾವತ್ತೂ ಅದೇನೇ ಸಿಕ್ಕಿದ್ರೂ ತುಂಬ ಖುಷಿ ಪಡಬಾರ್ದು. ಮನ್ಸಿಗೆ ತುಂಬ ಖುಷಿ ಆಗ್ತಿದೆ ಅಂದರೆ ನೆಕ್ಸ್ಟ್ ಏನೋ ಕಾದಿದೆ ಅಂತ. ಇದೇನಿದು ಹೊಸ ಗಿಫ್ಟು? ಓಪನ್ ಮಾಡಲಾ? ಏನು ಬರ್ದಿದೆ ಇದರಲ್ಲೇ? ನಾನು ಜರ್ಮನಿಗೆ ಹೋಗ್ತಾ ಇದ್ದೀನಿ. ನೀನು ಯಾವಾಗಿಂದ ಲಾಗ್ ಮಾಡೋಕ್ಕೆ ಶುರು ಮಾಡಿದೆ? ಯಾವುದೋ ಕಾಲೇಜ್ ಅಪ್ಲಿಕೇಶನ್ ಲೆಟರ್ ಇದ್ದಂಗಿದೆ. ನಾನು ಜರ್ಮನ್ಗೆ ಹೋಗ್ತಾ ಇರೋದು ನನ್ನ ಸ್ಟಡೀಸ್ ಮಾತ್ರ ಅಲ್ಲ, ಇಂಟರ್ನ್ಶಿಪ್ನೂ ಅಲ್ಲೇ ಮುಂದುವರಿಸ್ಬೇಕು ಅಂತ ಇದ್ದೀನಿ. ನಾನು ಬರೋದು ಒಂದು 5 ವರ್ಷ ಆಗ್ಬೋದು. ನೀನು ಹೋಗಿ ರೆಡಿ ಇದೆಯಾ? ನಂದೇ ಡಿಸಿಷನ್ ಇದು. ಏನು ತಮಾಷೆ ಮಾಡ್ತಾ ಇದೆಯಾ? ನೀನೊಂದು ವಾರ ಇಲ್ಲ ಅಂದರೆ ತಲೆ ಕೆಡುತ್ತೆ. ಇನ್ನು 5 ವರ್ಷ ಆಗಲ್ಲ. ನಾನಿದಕ್ಕೆ ಪರ್ಮಿಷನ್ ಕೊಡಲ್ಲ. ನಾನು ಪರ್ಮಿಷನ್ ಕೇಳ್ತಾ ಇಲ್ಲ. ಅಲ್ಲ, ನಿಮ್ಗೆ ಇದನ್ನೆಲ್ಲ ನಾರ್ಮಲ್ ಆಗಿ ತಗೊಳಕ್ಕೆ ಆಗಲ್ವಾ? ಹಾಗಾದ್ರೆ ಎಲ್ಲದಕ್ಕೂ ನಾನಿನ್ ಪರ್ಮಿಷನ್ ತಗೋಬೇಕು. ನೋಡು, ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ನೀನು ಜರ್ಮನಿಗೆ ಹೋಗೋದು ನನಗಿಂತ ಹೆಚ್ಚ? ಸೀರಿಯಸ್ಲಿ, ಇದೆಲ್ಲ ನಂಗೆ ಸಿಲ್ಲಿ ಅನ್ನಿಸ್ತಾ ಇದೆ. ಹೌದಾ? ನನ್ನ ಫೀಲಿಂಗ್ಸು ನಿಂಗೆ ಸಿಲ್ಲಿ ಅನ್ನಿಸ್ತಾ ಇದೆಯಾ? ನೀನು ಯಾವತ್ತೂ ಹಿಂಗೆ ಮಾತಾಡಿರಲಿಲ್ಲ, ಇವತ್ತು ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಅಷ್ಟಕ್ಕೂ ನಾನು ಏನು ಮಾತಾಡ್ತಾ ಇದ್ದೀನಿ? ಜರ್ಮನ್ಗೆ ಹೋಗಿ ಓದ್ ಮುಗಿಸಿ ಅಲ್ಲೇ ಜಾಬ್ ತಗೋಬೇಕು ಅನ್ನೋದು ನನ್ನ ಡ್ರೀಮ್. 1 ವರ್ಷನೋ 2 ವರ್ಷನೋ ಆದರೆ ಕಷ್ಟ ಅನ್ಸಿದ್ರು ಹೇಗೋ ಸಹಿಸ್ಕೋಬೋದು. ಆದರೆ 5 ವರ್ಷ ನೀನು ಬಿಟ್ಟು ಹೇಗಿರೋದು? ಆ 5 ವರ್ಷದಲ್ಲಿ ನೀನು ನೋಡಿದೆ ನಾನು ಇರೋಕ್ಕಾಗುತ್ತಾ? ನೋಡ್ ಕಿರಣ್, ನಂಗೆ ಈ ಲವ್ವು ಅದು ಇದು ಅಂತ ಎಮೋಷ್ನಲ್ ಆಗಿ ಡೈಲಾಗ್ ಎಲ್ಲ ಹೊಡೆಯೋಕೆ ಬರಲ್ಲ. ನನಗೆ ನನ್ನ ಡ್ರೀಮ್, ನನ್ನ ಫ್ಯೂಚರ್ ತುಂಬ ಮುಖ್ಯ. ಅದಕ್ಕೋಸ್ಕರ ಪ್ರೀತಿನ ಬಿಡ್ಬೇಕಂದ್ರೂ ನಾನು ಬಿಟ್ಕೊಡ್ತೀನಿ. ಓ, ಎಲ್ಲ ಡಿಸೈಡ್ ಮಾಡ್ಕೊಂಡೇ ಬಂದಿದ್ಯಾ? ನೀನು ಇತ್ತೀಚೆಗೆ ಫೋನು ಟೆಕ್ಸ್ಟ್ ಎಲ್ಲ ಅವಾಯ್ಡ್ ಮಾಡಿದಾಗಲೇ ಗೊತ್ತಾಗಬೇಕಾಗಿತ್ತು. ನಾವು ಹುಡುಗರು ಮಾಡೋ ತಪ್ಪೇನು ಗೊತ್ತಾ? ನೀವು ಸಿಕ್ತಿದ್ದಾಗೆ ನಮ್ಮ ಕನಸು ಗುರಿ ಎಲ್ಲ ನಿಮ್ಮನ್ನು ಪಡ್ಕೊಳ್ಳೋದೇ ಆಗಿರುತ್ತೆ. ನಿಮ್ಮನ್ನು ಬಿಟ್ಟು ನಮಗೆ ಇಂಪಾರ್ಟೆಂಟ್ ಬೇರೆ ಯಾವುದೂ ಆಗಿರಲ್ಲ. ಆದರೆ ನೀನು ನೋಡಿದ್ರೆ ನಮ್ಮ ಪ್ರೀತಿಗೆ ಸಮಾಧಿ ಕಟ್ಟಿ ಅದ್ರ ಮೇಲೆ ನಿನ್ನ ಕನಸು ಕಟ್ಕೊಳಕ್ಕೆ ಹೊರಟಿದ್ಯಾ. ಮನೆ ಬಿಟ್ಟು ಹೋಗ್ತೀನಿ ಅನ್ನೋರನ್ನ ತಡಿಬೋದು, ಆದರೆ ಮನಸ್ಸು ಬಿಟ್ಟು ಹೋಗ್ತೀನಿ ಅನ್ನೋರನ್ನ ಯಾವತ್ತೂ ತಡೆಯೋಕ್ಕಾಗಲ್ಲ. ಇದೇ ಆನ್ಸರ್ ಅಲ್ವಾ ನಿಂಗೂ ಬೇಕಾಗಿದ್ದು? ನಾನಿನ್ನು ತಡೆಯಲ್ಲ, ನೀನಿನ್ನು ಹೋಗ್ಬೋದು. ಹೊರಟ್ಬಿಡು. ಈ ಹುಡುಗಿರ್ ಮಂಡ್ಯಲ್ಲಿ ಎಂತ ಓಡ್ತಾ ಇರ್ತದ ಮಾರೆ? ಅವರಾಗಿದ್ದವ್ರು ಲವ್ ಅಂತ ಬರೋದೆಂತಕ್ಕೆ, ಬಿಟ್ಟೋಗೋದೆಂತಕ್ಕೆ? ಮುಂದೆ ಎಂತ ಆಯ್ತಾ ಹೇಳ್ತೀನಿ. ಇಲ್ಲಿ ನಂದು ಫ್ರೆಂಡ್ ಹೋಮ್ ಸ್ಟೇ ಉಂಟು, ಅಲ್ಲಿ ತಂಗಿ ಬೆಳಿಗ್ಗೆ ಹೋಗುವಲ್ಲ. ಸರಿ, ಆಯ್ತು. ಮುಗಿತೇನಾ? ಮುಗೀತು. ಎಂತ ಆಗಿತ್ತಾ? ಗಾಡಿನೆಲ್ಲ ಬಿಸಿ ನೋಡಿದೆ, ಇಂಜಿನ್ ಎಲ್ಲ ಚೆನ್ನಾಗಿದೆ. ಒಂದೇ ಒಂದು ಪ್ಲಗ್ ಹೋಗಿತ್ತು ಅಷ್ಟೇ. ಒಂದು ಪ್ಲಗ್ ಚೇಂಜ್ ಮಾಡಕ್ಕೆ 1 ಅವರ? 10 ನಿಮಿಷದಲ್ಲಿ ಗಾಡಿ ಬಿಸ್ತೆ. ಆದ್ರೆ ಅದೇ ಹೋಗಿದೆ ಅಂತ ಗೊತ್ತಾಗ 1 ಅವರ್ ಬೇಕಾಯ್ತು. ನೆಟ್ವರ್ಕ್ ಬೇರೆ ಇರಲಿಲ್ಲ. ಯೂಟ್ಯೂಬ್ ನೋಡ್ಕೊಂಡು ಮಾಡೋಷ್ಟು ಸಾಕಾಗೋಯ್ತು. ನೀವು ಒಳ್ಳೆ ಸುಮ್ಮನಿರಿ ಸರ್, ನಿಮ್ಗೇನು ಗೊತ್ತು? ಪ್ರತಿ ಸಲ ನೀನ್ ಹೀಗೆ ಮಾಡೋದಾ? 1 ನಿಮಿಷ. ಪ್ರತಿ ಸಲ ಪ್ಲಗ್ ಚೇಂಜ್ ಮಾಡಿ 1 ವರ್ಷದ ಹೀಗೆ ಅಮರ್ಸಿದ್ಯಾ? ಬ್ಯಾವರ್ಸಿ ಇರ್ಬೋದೇನೋ. ಇವತ್ತು ನಿನ್ನ ಸಾವ ಮಿಸ್ ಆಯ್ತು. ಇನ್ನೊಂದ್ಸತಿ ಸಿಗೋ. ಹೋಗೋಣ.
ನಮ್ ಜಗ್ಗ ಇದ್ದಾನಲ್ಲ, ಅವನನ್ನ ಸಾಮಾನ್ಯಕ್ಕೆ ತಿಳಿಬೇಡಿ ಆಯ್ತಾ. ಅವನ ಫ್ರೆಂಡ್ಸಿಗೋಸ್ಕರ ಎಂತ ಬೇಕಾದ್ರೆ ಹೆಲ್ಪ್ ಮಾಡ್ತಾನೆ. ಸಾಕು ಸುಮ್ಮನೆ ಇರ. ಇವ್ನು ಹಿಂಗೆ ಸರ್, ಯಾವಾಗ ನೋಡಿದ್ರು ಒಂದು ಬಿಯರ್ ಕುಡ್ದಿದ್ದ ತಕ್ಷಣನೇ ಫುಲ್ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನ ಮುಂದೆ ಇದೆ ನೋಡಿ. ಎಂತದ ಬಿಯರ್ ಎಲ್ಲ ನೀರು ಕುಡ್ದಂಗೆ ಆಗ್ತದೆ, ನಿಂಗೆ ಗೊತ್ತಲ್ಲ. ಇದನ್ನೆಲ್ಲ ಇವ್ರ ಹತ್ರ ಹೇಳು, ನನ್ನ ಹತ್ರ ಬೇಡ ಆಯ್ತಾ. ಮತ್ತೆ ಸರ್, ಇತ್ತೀಚೆಗೆ ನಿಮ್ಮ ವಿಡಿಯೋ ಯಾವುದು ನೋಡ್ದಂಗೆ ಅನ್ನಿಸ್ಲಿಲ್ಲ? ಮಾಡೋಣ. ಸದ್ಯಕ್ಕೆ ರೆಸ್ಟಲ್ಲಿದ್ದೀನಿ. ಅವ್ರದ್ದು ಲವ್ ಡಿಪ್ರೆಷನ್ ಮಾರಾಯ. ಅವ್ರು ಮಂಗಳೂರು ಹೋಗ್ತಿರೋದು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ಎದಳಿಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಸಾಕು ಎದ್ದೋಗೋ. ಸಿಗರೇಟ್ ಉಂಟಾ? ರೂಮಲ್ಲಿ ಇರ್ಬೋದು, ಹೋಗೋ. ಎಂತ ಸಾಮಾರ. ಮತ್ತೆ ಸರ್, ಈ ಲವ್ ಎಲ್ಲ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ನಿಲ್ಲುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಿಜವಾದ ಪ್ರೀತಿಗೆ ಶುರು ಅಷ್ಟೇ ಗೊತ್ತಿರುತ್ತೆ, ಅದೆಲ್ಲೂ ನಿಲ್ಲಲ್ಲ. ನನ್ನ ಪ್ರೀತಿನೂ ಅಷ್ಟೇ, ಸಾಯೋವರೆಗೂ ಸಾಕ್ತಾನೆ ಇರುತ್ತೆ. ನಾನು ಎಲ್ಲರೂ ಥರ ಥಿಂಕ್ ಮಾಡಿದ್ದೆ, ನಮ್ಮ ಹುಡುಗಿ ನಂಗೆ ಮೋಸ ಮಾಡ್ತಿದ್ದಾಳೆ ಅಂತ. ನೆನ್ನೆನೇ ನನಗೂ ಗೊತ್ತಾಗಿದ್ದು, ನನ್ನ ಪ್ರೀತಿ ನೀನು ಮುಂದೆ ಸಾಕ್ತಾನೆ ಇರುತ್ತೆ ಅಂತ. ಹಾ, ನಿಂಗೇನೋ ಕೊಡೋದಿತ್ತು. ಏನಿದು? ಏನಿದೆ ಇದರಲ್ಲಿ? ಓಪನ್ ಮಾಡಂಗಿಲ್ಲ. ಅಲ್ಲಿ ಡೇಟ್ ಬರ್ದಿದ್ದೀನಿ, ಅವತ್ತೇ ಓದಬೇಕು. ಅದಕ್ಕೂ ಮುಂಚೆ ಓದಿದ್ರೆ ನಿಂಗೆ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗತ್ತೆ. ಅದರಲ್ಲಿ ನನ್ನ ಕನಸುಗಳಿವೆ. ಕನಸು ಅಂದರೆ ತುಂಬ ದೊಡ್ಡ ಕನಸುಗಳೇನಲ್ಲ. ಅಂದರೆ ಈ ಕನಸುಗಳನ್ನ ನಾನು ನೆರವೇರಿಸ್ಬೇಕು. ಖಂಡಿತ. ಇದೆಲ್ಲ ನಂಗೆ ಸಿಲ್ಲಿ ಅನ್ನಿಸ್ತಾ ಇದೆ. ನನ್ನ ಫೀಲಿಂಗ್ಸು ನಿಂಗೆ ಸಿಲಿ ಅನ್ನಿಸ್ತಾ ಇದೆಯಾ? ನಾವಿಬ್ರು ಸಿಕ್ಕಾಗೆಲ್ಲ ನೀನು ಹೇಳ್ತಾ ಇರ್ತಿದ್ದೆ ನಮ್ಮಿಬ್ರ ಮಧ್ಯೆ ಯಾವತ್ತೂ ಜಗಳನೇ ಬರಲ್ಲ ಅಂತ. ಅದು ನಮ್ಮಿಬ್ರು ಲೈಫಲ್ಲಿ ಬಂದ್ರೆ ಹೇಗಿರತ್ತೆ? ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಈ ಕನಸುಗಳು ನೀನು ಇದ್ದೆಲ್ಲಿ ಕಾಣೋ ಕನಸುಗಳ ಥರ ವಿಚಿತ್ರವಾಗಿದ್ರೆ ಅಂತ ಭಯ ಅಷ್ಟೆ. ಹಾಗೇನಿಲ್ಲ ಸರ್. ಏನು ಬರ್ದಿರ್ಬೋದು ಇದರಲ್ಲಿ? ಹಾಂ, ನಿನ್ನ ಹೇಗೆ ನೋಡ್ಕೋಬೇಕು ಅಂತ ಬರ್ದಿದ್ಯಾ ಅಷ್ಟೇ ತಾನೆ? ಹೇಗೆ ಬದುಕಬೇಕು ಅಂತ ಇದೆ. ನಮ್ಮ ಬದುಕಲ್ಲಿ ಎಲ್ಲ ಭಾವನೆಗಳು ಬಂದು ಹೋಗ್ಬೇಕು. ಪ್ರೀತಿ, ಜಗಳ, ಕೋಪ. ಆದರೆ ಪ್ರೀತಿ ಮಾತ್ರ ಕೊನೆ ತನಕ ಉಳಿಬೇಕು. ನಂಗೆ ಗೊತ್ತು, ನನ್ನ ಬಿಟ್ಟು ನಿನ್ಗೆ ಹೇಗಿರೋಕ್ಕಾಗಲ್ವೋ ನಿನ್ನ ಬಿಟ್ಟು ನನಗೂ ಇರೋಕ್ಕಾಗಲ್ಲ. ಇವಾಗ ನಾನು ಮಾಡಿರೋದು ತಮಾಷೆ ಅಂತ ನಿಂಗೆ ಗೊತ್ತಾಗಿರುತ್ತೆ. ನನ್ನ ನೋಡೋಕ್ಕೆ ಕೋಪದಿಂದ ಬರ್ತೀಯೋ ಇಲ್ಲ ಖುಷಿಯಿಂದ ಬರ್ತೀಯೋ ಗೊತ್ತಿಲ್ಲ. ಆದರೆ ನಾನಂತೂ ಸಮುದ್ರದ ದಂಡೆ ಮೇಲೆ ನಿಂತು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ತುಂಬ ಬೇಗ ಬಂದೆ ಅಂತ ಅನ್ಸುತ್ತಲ್ಲ? ಬರ್ತೀಯ ಅಂತ ಗೊತ್ತಿತ್ತು. ಅಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ನನ್ನ. ನೀನು ನನ್ನ ಅರ್ಥ ಮಾಡ್ಕೊಂಡಿದ್ಯಾ? ಅರ್ಥ ಮಾಡ್ಕೊಂಡಿರೋದಕ್ಕೆ ಎದ್ದು ಬಿದ್ದು ಬಂದಿರೋದು. ಗೊತ್ತಾಯ್ತು. ನಾನೇನೋ ಬಿಟ್ಟು ಹೋಗ್ತೀನಿ ಅಂತಂದರೆ ಎಷ್ಟು ಈಸಿಯಾಗಿ ಬಿಟ್ಟು ಕೊಟ್ಬಿಟ್ಟೆ ಅಲ್ಲ? ಅಲ್ಲ, ನೀವು ಮಂಗಳೂರು ಹುಡುಗಿರೆಲ್ಲ ಹಿಂಗ ಅಥವಾ ನೀನು ಮಾತ್ರ ಹಿಂಗ? ಹೇಗೆ? ಈ ಮೆಂಟ್ಲು ಥರ ಆಡೋದು, ಚೈಲ್ಡಿಶ್ ಥರ ಆಡೋದು. ಹೌದಾ? ಆವಾಗ ಆಗಿರೋದು ಬ್ರೇಕಪ್ ಅಲ್ಲ, ಇವಾಗ ನಿಜವಾಗ್ಲೂ ಬಿಟ್ಟು ಹೋಗ್ತೀನಿ. ಡೈರಿಲಿ ಬರೆದಿರೋ ಯಾವುದೋ ಒಂದೆರಡು ಕನಸಲ್ಲ, ಸಾಯೋವರೆಗೂ 1000 ಕನಸುಗಳನ್ನ ಬೇಕಾದ್ರೆ ಈಡೇರಿಸ್ತೀನಿ. ಕೊನೆವರೆಗೂ ನನ್ನ ಜೊತೆಲೇ ಇರ್ತೀಯ. ಇದಕ್ಕೂ ಫೀಲಾಗಿ ನಂಗೇನು ಹೇಳಕ್ಕೆ ಬರಲ್ಲ. ನೀನೇನು ಹೇಳೋದು ಬೇಡ. ನಿನ್ನಿಂದ ದೂರ ಇದ್ದು ಹೇಗಿರತ್ತೆ ಅಂತ ಫೀಲ್ ಮಾಡೋಣ ಅಂತಿದ್ದೆ. ಆದರೆ 2 ತಿಂಗಳಲ್ಲಿ ಗೊತ್ತಾಯ್ತು ನಿನ್ನ ಬಿಟ್ಟಿರೋದು ಎಷ್ಟು ಕಷ್ಟ ಆಯಿತು ಅಂತ. ಈ ಫೀಲ್ ಒಂಥರ ಕಷ್ಟ ಕೊಟ್ಟರು ನೀನು ನನಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತೊಗೊಂಡು ಬಂದಿದ್ಯಲ್ಲ, ಅದರಲ್ಲಿ ಏನೋ ಖುಷಿ ಕೊಡ್ತಾ ಇದೆ. ಲವ್ ಅಂದರೆ ಹೀಗೆ ಅಲ್ವಾ, ಒಬ್ರಿಗೊಬ್ರು ಸರ್ಪ್ರೈಸ್ ಕೊಟ್ಕೊಂಡು ಲೈಫ್ ಹ್ಯಾಪಿಯಾಗಿರುತ್ತೆ. ಅದು ಸರಿ,
ಈ ಡೇಟ್ಗೆ ಓಪನ್ ಮಾಡಿ ಈ ಡೇಟ್ಗೆ ಮೀಟ್ ಮಾಡು ಅಂತ ಬರ್ದಿದ್ದಲ್ಲ, ಏನಿದೆ ಈ ಡೇಟಲ್ಲಿ? ಈ ಡೇಟಲ್ಲೇ ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಆಗಿದ್ದು. ಅಂದರೆ ನೀನು ನನ್ನ ನೋಡಿದ್ದು, ನಾನು ನಿನ್ನ ನೋಡಿದ್ದು ಇದೇ ಜಾಗದಲ್ಲಿ. ಈಗೆಲ್ಲ ಇದೆಯಾ? ಇದೇ ಜಾಗ ಅಂತ ಗೊತ್ತು, ಆದರೆ ಡೇಟ್ ನೆನಪಿಲ್ಲ ಅಷ್ಟೇ. ಇವಾಗ ನೆನಪಿಸ್ಕೊಂಡು ಇದೇ ಡೇಟ್ಗೆ ಒಂದು ಹೊಸ ಹೆಸರು ಕೊಟ್ಟು ಸೆಲೆಬ್ರೇಟ್ ಮಾಡೋಣ, ಏನಂತೀಯ? ಗಾಡಿ ಪಾರ್ಕ್ ಮಾಡಿ ಸುತ್ತಿ ಬರೋಷ್ಟೊಳಗೆ ಕ್ಲೈಮ್ಯಾಕ್ಸ್ ಮುಗೀತಾ? ಮುಗೀತು. ಎಂತ ಆಯ್ತಾ? ಹ್ಯಾಪಿ ಎಂಡಿಂಗ್. ಮತ್ ನಾನಿಲ್ಲ ಎಂತ ಮಾಡೋದು? ಇಲ್ಲೇ ದಡದಲ್ಲಿ ಕೂತಿರು, ನಿಂಗೂ ಒಂದು ಹುಡುಗಿ ಸಿಕ್ಕಿದ್ರು ಸಿಕ್ಬಹುದು. ನಮಗೆಲ್ಲ ಯಾರು ಬೀಳ್ತಾರ ಮಾರ? ನಾವ್ ಹಿಂಗೆ ಹೋಗ್ತಿರ್ತೀವಿ. ಬಾಯ್. ಸರಿ, ಬರ್ತೇನೆ. ಅವ್ನು ಯಾರು ಅಂತ ಯೋಚನೆ ಮಾಡ್ತಾ ಇದೀಯಾ? ಅವನಂತರ ಆಪತ್ ಬಾಂಧವ ಇದ್ದಂಗೆ. ಇಲ್ಲಿಗೆ ಬರಕ್ಕೆ ಅವನೇ ಹೆಲ್ಪ್ ಮಾಡಿದ್ದು. ಏನಾಯ್ತು ಅಂತ ಹೇಳ್ತೀನಿ. ಜೋಡಿ ಸೂಪರ್. ಅಂತೂ ನಮ್ಮ ಹುಡುಗ ಈ ಪ್ರೀತಿ ಪಯಣದಲ್ಲಿ ಕಡಲ ಹಾದಿ ಹಿಡಿದು ಅವನ ಪ್ರೀತಿನ ಪಡ್ಕೊಂಡ. ಕೆಲವೊಂದು ಕಥೆನೇ ಹಾಗೆ, ಸಮಸ್ಯೆಗೆ ತುಂಬ ದೊಡ್ಡ ಕಾರಣ ಇರುತ್ತೆ ಅನ್ಸುತ್ತೆ, ಆದರೆ ಕತೆ ಒಳಗಿಳಿದು ನೋಡಿದ್ರೆ ಈ ಥರ ತಮಾಷೆಯಿಂದ ಕೂಡಿರುತ್ತೆ. ಆದಾರಿಯಲೇ ನಿನ್ನ ನಾನು ಸೇರಿದಂತಿದೆ, ಜೀವವೇ